ಥ್ಯಾಂಕ್ ಯು. ಪ್ಲೆಷರ್. ಈಗ ನೋಡಿ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ನೀವು ಯಾವಾಗಲೂ ಹೀಗೆ ಇರಬೇಕು. ಪ್ರತಿ ಸರ್ತಿ ನಾನು ಡಲ್ ಆದಾಗಲೂ ರೀಚಾರ್ಜ್ ಮಾಡಕ್ಕೆ ನೀವಿದ್ದೀರಲ್ಲ. ಅಫ್ಕೋರ್ಸ್ ಅದು ನನ್ನ ಕೆಲಸ ಅಲ್ವಾ. ಹೆಂಡತಿ ಆದವಳು ಗಂಡನ ಬ್ಯಾಟ್ರಿನ ರೀಚಾರ್ಜ್ ಮಾಡಬೇಕು ಹೊರತು ಈ ಬ್ಯಾಟ್ರಿ ಡಲ್ ಆಗೋ ಥರ ಅಥವಾ ಡ್ರೈನ್ ಆಗೋ ಥರ ಮಾಡಬಾರ್ದು. ಇದೇ ರೂಲ್ಸು ಗಂಡನಿಗೂ ಅಪ್ಲೈ ಆಗುತ್ತೆ. ಸಂಸಾರ ಅನ್ನೋದು ಹಾಗೆ ಅಲ್ವಾ, ಟೂ ವೇ ಅದು. ಈ ಗಂಡ ಹೆಂಡತಿ ಸಂಬಂಧ ಹೇಗೆ ಅಂದರೆ, ಹಾಂ, ಮೂಗಿನ ಹೊಳ್ಳೆ ಇದ್ದಂಗೆ. ಒಂದು ಬ್ಲಾಕ್ ಆದರೂ ಉಸಿರು ಗಡ್ದಂಗೆ ಆಗುತ್ತೆ, ತುಂಬಾ ಕಷ್ಟ ಆಗೋಗುತ್ತೆ. ಮೂಗಿನ ಒಳ್ಳೆ ಥರನ. ಬಟ್ ನೀವು ಹೇಳಿದ್ದು ಒಂದಂತೂ ನಿಜ. ನೀವು ಯಾರನ್ನೇ ಕೇಳಿ, ಗಂಡ ಹೆಂಡತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಓಲ್ಡ್ ಮಾತು ಹೇಳ್ಬಿಡ್ತಾರೆ. ಬಟ್ ಮೆಜಾರಿಟಿ ಕೇಸಸ್ಸಲ್ಲಿ ಒಬ್ಬರು ಮಾತ್ರ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ, ಇನ್ನೊಬ್ಬರು ಲೈಫ್ ಲಾಂಗ್ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ. ಅದನ್ನು ಯಾರು ಅಡ್ಜಸ್ಟ್ಮೆಂಟ್ ಅನ್ನಲ್ಲ, ದೌರ್ಜನ್ಯ ಅಂತಾರೆ. ಸೊ ಅಡ್ಜಸ್ಟ್ ಅನ್ನೋ ಬದಲು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟ್, ಅದು ಹಾಗೆ ಆಗಬೇಕು. ಬಟ್ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಹೈಡ್ರಾಮಾನು ನಡೆಯುತ್ತೆ. ಬಟ್ ನನ್ನ ಜೀವನದಲ್ಲಿ ಹಾಗಾಗ್ಲಿಲ್ವಲ್ಲ ಅನ್ನೋ ಖುಷಿ ನನಗಿದೆ. ನೀವು ಸಿಕ್ಕಿದ್ರಲ್ಲ. ಸೊ ಈ ಸೋ ಕಾಲ್ಡ್ ಸಂಸಾರದ ತಾಪತ್ರಯ ನನಗಿಲ್ಲ. ಏನು ಗೊತ್ತಾ ಭೂಮಿಕಾ, ಇಷ್ಟು ವರ್ಷದಲ್ಲಿ ನನಗೆ ಯಾರೇ ಸಿಗಲಿ, ಯಾರನ್ನೇ ನೋಡಲಿ, ನಾನು ಅವರಲ್ಲಿ ಅಮ್ಮನ ಹುಡುಕ್ತಿದ್ದೆ. ಅಮ್ಮನ ಪ್ರೀತಿಗೆ ಆಲ್ಟರ್ನೇಟಿವ್ ಆಗಿ ಪ್ರೀತಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ದೆ. ಬಟ್ ಪ್ರತಿ ಸತಿ ನಿರಾಸೆನೇ ಆಗ್ತಿತ್ತು. ನಾನು ಬಯಸಿದ ಪ್ರೀತಿ ನಂಗೆ ಸಿಗಲೇ ಇಲ್ಲ. ಬಟ್ ನೀವು ಸಿಕ್ಕಿದ್ರಲ್ಲ, ನಿಮ್ಮ ಮೂಲಕ ನನಗೆ ಆ ಪ್ರೀತಿ ಸಿಕ್ಕಿತು. ಅಮ್ಮ ಇಲ್ಲದೆ ಇದ್ರು ಅಮ್ಮನ ಕೊರತೆನ ನೀವು ಆಲ್ಮೋಸ್ಟ್ ನೀಗಿಸಿದ್ದೀರ. ಈ ಅಮ್ಮನ ಮನಸ್ಸಿರೋಡು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿರೋದು ಬಹಳ ಖುಷಿ. ಒಂಟಿ ಹಾದಿಗೆ ನೀ ಹಸಿರನೆ ಹಾಸಿದೆ ಬರಡಾದೆ. ಏನು ಗೊತ್ತಾ, ಈ ಅಮ್ಮನ ತೊಳ್ಳ ಆ ಅಮ್ಮ ನೋಡಬೇಕು ಅನ್ನೋದು ನನ್ನ ಆಸೆ, ನನ್ನ ಬೈಕೆ. ಏನು ಗೊತ್ತಾ ಗೌತಮವ್ರೆ, ನಾವು ಯಾವುದನ್ನಾದರೂ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀವಿ ಅಂದರೆ ಅದು ನಮಗೆ ಬೇಕು, ಸಿಗಲೇಬೇಕು ಅಂತಿದ್ರೆ ನಮ್ಮ ಸುತ್ತ ಯೂನಿವರ್ಸು ನಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಅದು ನಮಗೆ ಸಿಗೋ ಥರ ಮಾಡುತ್ತೆ. ಸ್ವಲ್ಪ ತಡ ಆಗ್ಬೋದು, ಆದರೆ ಒಳ್ಳೆ ಮನಸ್ಸಿಂದ ನಾವು ಮಾಡೋ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ಸೊ ಅಮ್ಮ ಸಿಗಲಿ ಅನ್ನೋ ಈ ನಿಮ್ಮ ಪ್ರಾರ್ಥನೆನ ಯಾವತ್ತೂ ಬಿಡಬೇಡಿ. ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತೆ. ಅಮ್ಮ ಸಿಕ್ಕೇ ಸಿಗ್ತಾರೆ. ಸಿಗ್ತಾರಲ್ವಾ? ಹೇಳಿದ್ನಲ್ಲ, ಖಂಡಿತ ಸಿಗ್ತಾರೆ. ನನಗಂತೂ 100% ನಂಬಿಕೆ ಇದೆ. ಆ ದೇವರು ನಿಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮಾತುಗಳನ್ನ ಕೇಳ್ತಾ ನನಗೆ ಹೋಪ್ಸ್ ಜಾಸ್ತಿ ಆಗ್ತಾಯಿದೆ. ಥ್ಯಾಂಕ್ ಯು. ಈ ಹೋಪ್ಸ್ನ ಯಾವತ್ತೂ ಕಳ್ಕೊಬೇಡಿ. ಆಫೀಸ್ಗೆ ಲೇಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಬಾಯ್. ಬಾಯ್. ಗೌತಮ್ ಅವರಮ್ಮ ಎಲ್ಲಿರ್ಬೋದು, ಹೇಗಿರ್ಬೋದು? ಗೌತಮ್ ಅವರು ಅವ್ರ ತಾಯಿ ಬಗ್ಗೆ ಮಾತಾಡ್ತಿದ್ರೆ ಅವರನ್ನು ನೋಡೋ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿದೆ. ಅವ್ರು ಎಲ್ಲೇ ಇದ್ರು ಆದಷ್ಟು ಬೇಗ ನಮಗೆ ಸಿಗೋ ಥರ ಮಾಡಪ್ಪ ದೇವ್ರೆ. ಬಾ ಒಳಗೆ ಕೂತ್ಕೊ. ಹೇಗಿದ್ಯಾ? ನಾನ್ಗೇನು ಸೂಪರ್ ಆಗಿದ್ದೀನಿ ನೋಡು. ನಾವಿಬ್ರು ಒಂದೇ ಏರಿಯಾದಲ್ಲಿದ್ರೂ ಮೀಟ್ ಮಾಡಕ್ಕೆ ಇಷ್ಟು ದಿನ ಬೇಕಾಯ್ತು. ಏನು ಮಾಡೋದು, ನಾನಂತೂ ಫ್ರೀಯಾಗೇ ಇದ್ದೀನಿ. ಆದರೆ ನೀನೇ ಡ್ಯೂಟಿ ಅಂತ ಬ್ಯುಸಿಯಾಗಿರೋದು. ಏನು ಮಾಡೋದು, ನಾನು ಮಾಡೋ ಕೆಲಸನೇ ಅಂಥದ್ದು. ಸರಿ, ಕುಡಿಯೋಕ್ಕೆ ಏನು ತರಲಿ? ಕಾಫಿ, ಟೀ? ಏನೂ ಬೇಡ, ಎಲ್ಲ ಬರ್ತಾನೆ ಮುಗಿಸ್ಕೊಂಬಂದೆ. ಅದು ಸರಿ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ಯಲ್ಲ, ಏನದು? ಅದು ಸ್ವಲ್ಪ ದಿನದ ಹಿಂದೆ ನನ್ನ ಗಂಡಂಗೆ ಆಕ್ಸಿಡೆಂಟ್ ಆಯಿತು. ಅದು ಮನೆ ಮುಂದೆನೇ, ನನ್ನ ಕಣ್ಮುಂದೆನೇ ಆಯಿತು. ಮೇಲ್ನೋಟಕ್ಕೆ ಅದು ಆಕ್ಸಿಡೆಂಟ್ ಥರನೇ ಇತ್ತು. ಆದರೆ ನಾನೇನಕ್ಕೂ ಇವತ್ತು CCTV ಫುಟೇಜ್ ಚೆಕ್ ಮಾಡುವಾಗ ಯಾರೋ ಅದನ್ನು ಇಂಟೆನ್ಷನಲಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ಆ ಗಾಡಿ ತುಂಬ ಹೊತ್ತಿಂದ ನಮ್ಮ ಮನೆ ಮುಂದೆನೇ ನಿಂತಿತ್ತು. ಇವರು ಆಫೀಸ್ಗೆ ಅಂತ ಹೊರಟಾಗ ಸ್ಪೀಡಾಗಿ ಬಂದು ಗುದ್ಕೊಂಡು ಹೊಟ್ಟೋದ. ಇಷ್ಟಕ್ಕೂ ಅವ್ರೇನು ರೋಡ್ ಮಧ್ಯದಲ್ಲಿ ಇರಲಿಲ್ಲ,
ಸೈಡಲ್ಲೇ ನಿಂತಿದ್ರು. ಆದರೆ ಅವನು ರೈಟ್ ಸೈಡಿಂದ ಬಂದು ಗುದ್ಕೊಂಡು ಸ್ಪೀಡಾಗಿ ಹೊಟ್ಟೋದ. ಆಕ್ಸಿಡೆಂಟ್ ಆದಮೇಲೆ ನಿಲ್ಲಿಸ್ಲೂ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಇದನ್ನು ಇಂಟೆನ್ಷನಲಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ನಿಮಿಷ ಬಂದೇ ಇರು. ಇದರಲ್ಲಿ CCTV ಫುಟೇಜ್ ಇದೆ, ಚೆಕ್ ಮಾಡು. ಇದ್ರಲ್ಲಿ ಫುಟೇಜ್ ಇದೆಯಲ್ಲ, ನಾನು ಚೆಕ್ ಮಾಡಿ ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಪ್ಲೀಸ್ ಇದನ್ನು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಬೇಡ. ಒಂದು ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡು. ಪರ್ಸ್ನಲಾಗಿ ತೊಗೊಂಡು ಒಂದು ಫೇವರ್ ಅಂತ ಮಾಡು ಪ್ಲೀಸ್. ಈ ಫೇವರ್ಗೆ ತುಂಬ ಫೀಸ್ ಆಗುತ್ತಲ್ಲ. ನಿಜ ಅನ್ಕೊಂಡ್ಯಾ? ಜೋಕ್ ಮಾಡಿದೆ ಕಣೆ. ಡೋಂಟ್ ವರಿ, ಈ ಫುಟೇಜ್ ಕೊಟ್ಟಿದ್ಯಾ ಅಲ್ವಾ, ಇದನ್ನು ಡೀಟೇಲಾಗಿ ಸ್ಟಡಿ ಮಾಡಿ ಏನಾಗಿದೆ ಅಂತ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ನೋಡು, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸು ಅದು ಇದು ಎಲ್ಲ ಬೇಕೇನೆ? ಯಾಕೆ ಇಷ್ಟೊಂದು ಫಾರ್ಮಲ್ ಆಗ್ತೀಯಾ? ಏನೂ ಬೇಕಾಗಿಲ್ಲ. ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಮಾಡಲ್ವಾ ನಾನು? ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಐ ವಿಲ್ ಹ್ಯಾಂಡಲ್ ಇಟ್. ಬರಲಾ? ಬಾಯ್ ಬಾಯ್. ಬಾಯ್. ಅಪ್ಪಣ್ಣ, ಏನೇ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು? ಏನು ಸಮಾಚಾರ? ಅದು ಆನಂದ್. ಚಿಕ್ಕತ್ಗೆ ಜೈಬ್ರೋ ಇಲ್ವಾ? ಇಲ್ಲ, ಅವರೆಲ್ಲ ಹೊರಗೆ ಹೋಗ್ಯಾರೆ. ಯಾಕೆ? ಅದು ಆಫೀಸ್ ರಿಲೇಟೆಡ್ ಫೈಲ್ ಅವನ ಹತ್ರ ಇತ್ತು, ಸ್ವಲ್ಪ ನೋಡಬೇಕಿತ್ತು. ನೀವೇ ತೆಗೆದುಕೊಡ್ತೀರಾ? ಅದು ನನ್ನ ಕೇಳಿದ್ರೆ ನಂಗೆ ಗೊತ್ತಾಗಿಲ್ಲ. ಆ ಕಬ್ಬಣ್ಣಗಿರ್ಬೇಕು ನೋಡಿ. ಹೌದಾ? ಓಕೆ. ಸಿಕ್ತಾ? ಇಲ್ಲ, ಅದಕ್ಕೆ ಸಿಕ್ಕಿಲ್ಲ. ಮೇಲ್ಗಡೆ ಒಂದಷ್ಟು ಫೈಲ್ಸ್ ಅವೆ ನೋಡಿ. ಅಲ್ಲ, ಹಾಂ ಸರಿ. ಅಲ್ಲ, ಕಾಂಟ್ರಾಕ್ಟ್ ಪೇಪರ್ಸ್ ಇಲ್ಲಿ ಹಾಕಿದೆ. ಗೌತಮ್ ಬ್ರೋ ಯೂಶಲಿ ಈ ಥರದನ್ನು ಎಲ್ಲೂ ಶೇರ್ ಮಾಡೋಲ್ಲ. ತುಂಬಾ ಕಾನ್ಫಿಡೆನ್ಷಿಯಲ್ ಇದೆ. ಆಫೀಸ್ ಲಾಕರ್ನಲ್ಲಿ ಇರಬೇಕಾಗಿತ್ತು, ಇಲ್ಲಿ ಹೇಗೆ ಬಂತು? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸಮಥಿಂಗ್ ಇಸ್ ಫಿಶಿ. ಲಾಸ್ಟ್ ಟೈಮ್ ಒಂದು ಟೆಂಡರ್ ಕ್ಯಾನ್ಸಲ್ ಆಗಿತ್ತು. ಈ ಟೈಮ್ ಟೆಂಡರ್ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಜಯದೇವ್ ಬ್ರೋ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಸಿಗುತ್ತಾ ನೋಡೋಣ. ಈ ಮಫ್ಲರ್ ಅಂದ್ರೆ ನನ್ನ ಮತ್ತೆ ಅಪೇಕ್ಷೆನ ಕೊಲ್ಲಕ್ಕೆ ಬಂದಿದ್ದು ಜಯದೇವ್ ಬ್ರೋನ. ಅವನು ಯಾಕೆ ಇಂಥ ಕೆಲಸ ಮಾಡ್ತಾನೆ? ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ಇದ್ಯಾರ್ದು? ಅವ್ರದಯ. ಜೈ ಬ್ರೋ ಇದನ್ನು ಹಾಕಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಇಲ್ಲ, ಅದನ್ನ ಯಾವಾಗಲೂ ಏನು ಆಗ್ತಾ ಇರಲಿಲ್ಲ. ಯಾವುದೋ ಒಂದಿನ ಅಷ್ಟೇ ಹಾಕೊಂಡಿದ್ರು. ಒಂದ್ಸಲನ? ಯಾವಾಗ? ಅದಕ್ಕೆ ತುಂಬ ದಿನ ಆಯಿತು. ಯಾವಾಗ ಅಂತ ನೆನಪಿಲ್ಲ ನನಗೆ. ಅಂದರೆ ಇದು ಕನ್ಫರ್ಮ್ ಜಯದೇವ್ ಬ್ರೋನೇ ನಮ್ಮನ್ನು ಕೊಲೆ ಮಾಡಕ್ಕೆ ಬಂದಿದ್ದು. ಚಿಕ್ಕತ್ಗೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೊಂದು ಈ ಥರದ್ದು ಬೇಕಿತ್ತು.
ಸೊ ಒಂದು ಫೋಟೋ ತಗೊಬಿಡ್ತೀನಿ. ಸರಿ ಚಿಕ್ಕತ್ಗೆ, ನಾನು ಬರ್ತೀನಿ. ಓ ಸರಿ. ಅಪ್ಪ ಫೈಲ್ ಸಿಕ್ತಾ? ಹಾಂ, ಸಿಕ್ತು. ಏನಾಯ್ತು? ಯಾಕೆ ಈ ರೀತಿ ಇದ್ದೀರಾ? ಇಲ್ಲ ಅದಕ್ಕೆ ಐಮ್ ಫೈನ್. ಸುಳ್ಳು ಹೇಳ್ತಿದ್ದೀರಾ? ಅದು ಈ ಅದಕ್ಕೆ ಹತ್ರ. ಪಾರ್ಥ ಅವರೇ, ನಮ್ಗೆ ಅಪ್ಸೆಟ್ ಆಗಿದೆ, ಮನ್ಸಲ್ಲಿ ಏನೋ ಒಂದು ಕೊರಿತಾ ಇದೆ ಅಂದರೆ ನಮ್ಮ ಹತ್ತಿರದವ್ರು ಯಾರ ಹತ್ರನಾದರೂ ಅದನ್ನು ಹೇಳ್ಕೊಂಡ್ಬಿಡ್ಬೇಕು, ಆಗ ಮನ್ಸು ಹಗ್ರ ಆಗುತ್ತೆ. ಈಗ ಹೇಳಿ, ನಿಮ್ಮ ಮನ್ಸಲ್ಲಿ ಏನು ಕೊರಿತಾ ಇದೆ ಅಂತ. ಅದಕ್ಕೆ ಆ್ಯಕ್ಚುಲಿ ಅದು ನನಗೊಂದು ಡೌಟ್ ಇದೆ. ಅದು ನಿಜನೋ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದ್ರ ಬಗ್ಗೆ ಒಂದು ಕರೆಕ್ಟ್ ಜಡ್ಜ್ಮೆಂಟಿಗೆ ಬರೋಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಏನು ಡೌಟು? ಅದು ಅದಕ್ಕೆ ಅದನ್ನ ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಪಾರ್ಥ ಅವರೇ, ಹೆಸಿಟೇಟ್ ಮಾಡಬೇಡಿ. ನೋಡಿ, ನೀವು ನನ್ನ ಹತ್ರ ಏನು ಬೇಕಾದರೂ ಧೈರ್ಯವಾಗಿ ಹೇಳ್ಕೋಬಹುದು, ನಾನು ನಿಮ್ಮನ್ನು ಜಡ್ಜ್ ಮಾಡಲ್ಲ. ನನ್ನನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ಈಗ ಹೇಳಿ. ಅದಕ್ಕೆ ಅವತ್ತು ಮದುವೆ ದಿನ ನಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲಿ ಒಬ್ಬ ಮಗಕ್ಕೆ ಮಫ್ಲರ್ ಸುತ್ಕೊಂಡಿದ್ದ. ಆ ಗ್ಯಾಂಗ್ ಲೀಡ್ ಥರ ಇದ್ದ. ಇವತ್ತು ಅದೇ ಥರದ ಮಫ್ಲರ್ನ ನಾನು ಜೈಬ್ರೋ ವಾರ್ಡ್ರೋಬಲ್ ನೋಡಿದೆ. ಅದಕ್ಕೆ ಅಲ್ಲ ಪಾರ್ಥ ಅವರೇ, ಅದೇ ಥರದ ಮಫ್ಲರು ಬೇರೆಯವ್ರ ಹತ್ರ ಇರಬಾರ್ದು ಅಂತೇನಿಲ್ವಲ್ಲ? ಇಲ್ಲ ಅದಕ್ಕೆ ಎಲ್ಲದನ್ನೂ ಸರಿಯಾಗಿ ರೀಕಾಲ್ ಮಾಡ್ಕೊಂಡು ನೋಡಿದಾಗ ಆ ಗ್ಯಾಂಗ್ ಲೀಡರ್ ಇದ್ನಲ್ಲ, ಅವ್ನು ಸೇಮ್ ಟು ಸೇಮ್ ಜೈಬ್ರೋ ಥರನೇ ಇದ್ದ. ಸೇಮ್ ಹೈಟ್, ಸೇಮ್ ಫಿಸಿಕ್. ಇನ್ಫ್ಯಾಕ್ಟ್ ಅವ್ನ ಕಣ್ಣು ಕೂಡ ಸೇಮ್ ಜೈಬ್ರೋ ಥರನೇ ಇತ್ತು. ಯಾಕೋ ಆ ಜೈಬ್ರೋ ಅಂತಾನೆ ನಂಗೆ ಡೌಟ್ ಬರ್ತಾ ಇದೆ. ಪಾರ್ಥ ಅವರೇ, ಏನು ಹೇಳ್ತಿದ್ದೀರಾ? ಆ ವ್ಯಕ್ತಿ ಮತ್ತು ಜಯದೇವ್ ಅವರು ಇಬ್ಬರು ಒಬ್ಬರೇ ಅಂತ ನಿಮಗೆ ಪಕ್ಕಾನಾ? ನೋಡಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ನೀವು ಯಾರ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಲ್ವಾ? ಇಲ್ಲ ಅದಕ್ಕೆ ನನಗೆ ಯಾಕೋ ಇದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಅದಕ್ಕೆ. ಐ ಮೀನ್, ಅದೇ ಮಫ್ಲರ್, ಅದೇ ಕಣ್ಣು, ಅದೇ ಹೈಟು. ನಂಗೆ ಯಾಕೋ ಗಟ್ ಫೀಲಿಂಗ್ ಆಗ್ತಾ ಇದೆ ಅದಕ್ಕೆ ಜೈಬ್ರೋನೇ ಅಂತ. CCTV ಫುಟೇಜ್ ಚೆಕ್ ಮಾಡಿಸಿದ್ಯಾ? ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಗೊತ್ತಾಯ್ತು. ಆದರೆ ನಿಮ್ಮಿಬ್ಬರಿಗೂ ಈ ವಿಷಯನ ಹೇಗೆ ಹೇಳ್ಬೇಕಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ ಮೇಡಮ್. ನೋಡಿ, ಈ ಹಲ್ಕ ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಗೌತಮ್ ದಿವಾನ್ ಅವ್ರ ತಮ್ಮ ಜಯದೇವ್ ದಿವಾನ್. ಶಾಕ್ ಆಯ್ತಲ್ವಾ? ನನಗೂ ವಿಷಯ ತಿಳಿದಾಗ ಇಷ್ಟೇ ಶಾಕ್ ಆಯಿತು. ನೀವು ನೋಡಿದ್ರೆ ದಿನ ಬೆಳಗಾದ್ರೆ ಅವ್ರ ಜೊತೆನೇ ಇರ್ತೀರಾ, ಅವ್ರ ಜೊತೆನೇ ಕೆಲಸನೂ ಮಾಡ್ತೀರಾ. ಅವ್ರು ನೋಡಿದ್ರೆ ಇಂಥ ಹಲ್ಕ ಕೆಲಸ ಮಾಡಿದ್ದಾರೆ. ದುಶ್ಮನ್ಗಳಿಗಿಂತ ಬಗಲ್ ಮೇ ದುಶ್ಮನ್ಗಳು ತುಂಬಾ ಡೇಂಜರಸ್ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಜೊತೆನೇ ಇದ್ಕೊಂಡು ಎಂಥ ಕೆಲಸ ಮಾಡಿದಾನೆ ನೋಡಿ ಅವನು. ಈ ಶ್ರೀಮಂತರ ಮನೆ ಮಕ್ಕಳು ಹಣೆ ಬರಾಣೆ ಇಷ್ಟು, ಮೈ ತುಂಬ ಬರೀ ಕೊಬ್ಬೆ ತುಂಬಿಕೊಂಡಿರ್ತಾರೆ. ಹಾಕ್ಕೊಂಡು ರುಬ್ಬಿದ್ರೆ ಮೈಯಲ್ಲಿರೋ ಕೊಬ್ಬೆಲ್ಲ ಕರ್ಗೋಗುತ್ತೆ.
ಯಾವುದಕ್ಕೂ ನೀವೊಂದು ಕಂಪ್ಲೇಂಟ್ ಬರ್ಕೊಡಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಆ ಲೋಫರ್ ಚರ್ಬಿ ಎಲ್ಲ ಇಳಿದೋಗ್ಬಿಡ್ಬೇಕು, ಹಾಗೆ ಬೆಂಡೆತ್ತೀನಿ. ನನಗೆ ಯಾವ ಮುಲಾಜು ಇಲ್ಲ, ನೀವು ಅಷ್ಟೇ ಯಾವುದೇ ಮುಲಾಜು ಇಟ್ಕೋಬೇಡಿ. ಬೇಡ ಪ್ಲೀಸ್. ಯಾಕೆ ಬೇಡ? ಕಂಪ್ಲೇಂಟ್ ಕೊಡಲೇಬೇಕು, ಆ ಜಯದೇವ್ಗೆ ಬುದ್ಧಿ ಕಲಿಸ್ಲೇಬೇಕು. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟರೆ ಇನ್ನೂ ಹೆಚ್ಕೋತಾರೆ. ಅಲ್ಲ ಆನಂದ್, ಒಬ್ಬರನ್ನ ಕೊಲೆ ಮಾಡಕ್ಕೆ ನೋಡಿದ್ದಾನೆ ಮನುಷ್ಯನ. ಅವನು ಬರ್ತಾ ಬರ್ತಾ ರಾಕ್ಷಸ ಆಗ್ತಿದ್ದಾನೆ ಏನೋ ಆಗ್ಬಿಟ್ಟಿದ್ದಾನೆ. ಅವನು ಜೈಲ್ಗೆ ಹೋಗಿ ಬಂದ್ರೇನೆ ಬುದ್ಧಿ ಕಲಿಯೋದು, ಕೊಬ್ಬೆಲ್ಲ ಇಳಿಯುತ್ತೆ. ಸುಮ್ಮನೆ ಬಿಡಬಾರ್ದು. ಬೇಡ ಅಪರ್ಣ. ಅದೇ ಯಾಕೆ? ನೋಡು, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೋ. ಕೆಲವು ಸೂಕ್ಷ್ಮ ವಿಚಾರಗಳಿರ್ತವೆ, ಅದ್ರ ಬಗ್ಗೆ ಯೋಚಿಸ್ಬೇಕು. ಅರ್ಥ ಆಯ್ತಾ? ಆನಂದ್ ಅವರೇ, ಇಂಥ ಯೋಚನೆ ನಮಗೆ ನಿಮಗೆ ಇದ್ರೆ ಸಾಕಾಗಲ್ಲ. ಇದೇ ಥರ ಯೋಚನೆ ಅವ್ರಿಗೂ ಇರಬೇಕಲ್ವಾ? ನಾವಷ್ಟೇ ಒಳ್ಳೆಯವರಾಗಿದ್ರೆ ಸಾಕಾ? ನಮ್ಮ ಸುತ್ತಮುತ್ತ ಇರೋರು ಒಳ್ಳೆಯವರಾಗಿರ್ಬೇಕಲ್ವಾ? ಇಲ್ಲ ಅಂದರೆ ಬಲಿಕಾ ಬಕ್ರ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ನನ್ನನ್ನು ಕೇಳೋದಾದರೆ ನೀವು ಯಾವುದಕ್ಕೂ ಒಂದು ಕಂಪ್ಲೇಂಟ್ ಬರ್ಕೊಡೋದೇ ಒಳ್ಳೆಯದು. ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಯೋಚನೆ ಮಾಡಿ. ನಾನು ಬರ್ತೀನಿ ಅಪರ್ಣ. ಚಿನ್ನ ಪ್ಲೀಸ್ ನನ್ನ ಮಾತು ಕೇಳಿ. ನೋಡಿ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಆನಂದ್ ಪ್ಲೀಸ್, ಸಮಾಧಾನ ಮಾಡಕ್ ಬರ್ಬೇಡ. ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಮಾಡಕ್ ಬೇಡ ಅಂತೀಯಲ್ಲ, ಏನ್ ಆನಂದ್ ನೀನು? ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪ್ಲೀಸ್ ಆನಂದ್, ಏನು ಮಾತಾಡ್ಬೇಡ. ಈ ವಿಷಯದಲ್ಲಿ ಪಾಪ ಪುಣ್ಯ ನೋಡಬಾರ್ದು. ಅವ್ನು ಮಾಡಿರೋದು ಸಣ್ಣ ತಪ್ಪಲ್ಲ, ಮಾಡಬಾರ್ದು ಮಾಡಿದಾನ. ಅವನು ದೊಡ್ಡ ಕ್ರೈಮ್ ಮಾಡಿದಾನ. ಆನಂದ್, ನಿನ್ನನ್ನು ಸಾಯಿಸೋದಕ್ಕೆ ನೋಡಿದಾನೆ. ನಿನ್ನನ್ನ ಅಂಥವನ್ನ ಸುಮ್ಮನೆ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ನಡಿ, ಈಗಲೇ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಫೈಲ್ ಮಾಡ್ಸೋಣ. ನಾನಂತೂ ಅವನ್ನ ಸುಮ್ಮನೆ ಬಿಡೋದೇ ಇಲ್ಲ. ಆನಂದ್, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಏನು ಮಾಡಬೇಕಿತ್ತು ಆನಂದ್? ಪ್ಲೀಸ್. ಅಲ್ಲ, ನಿನ್ನನ್ನು ಕೊಲೆ ಮಾಡಕ್ಕೆ ಬಂದವನ್ನ ಸುಮ್ಮನೆ ಬಿಟ್ಬಿಡೋಣ ಅಂತಿದ್ಯಲ್ಲ, ಏನು ಆನಂದ್ ನೀನು? ಚಿನ್ನ ಪ್ಲೀಸ್ ನೋಡು, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ನೀನು ಹೇಳ್ತಾ ಇರೋದು ಕರೆಕ್ಟೇ. ಅವ್ನು ಮಾಡಿರೋದು ತಪ್ಪು, ಅದು ಸರಿ ಅಂತ ಒಪ್ಕೊಳಕ್ಕಾಗಲ್ಲ. ಅವ್ನು ಹಾಗೆ ಮಾಡ್ದ ಅಂತ ನಾವು ದುಡುಕ್ಬಾರ್ದಲ್ವಾ? ಪ್ಲೀಸ್ ಸ್ವಲ್ಪ ತಾಳ್ಮೆ ತಗೋ. ನನ್ನನ್ನು ಯಾಕೆ ಸಮಾಧಾನ ಮಾಡಕ್ಕೆ ನೋಡ್ತಿದ್ಯಾ ಆನಂದ್? ತಪ್ಪು ಮಾಡೋದೆಷ್ಟು ದೊಡ್ಡ ತಪ್ಪು, ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅಷ್ಟೇ ದೊಡ್ಡ ತಪ್ಪು. ಅವ್ನು ನಿನ್ನನ್ನು ಕೊಲೆ ಮಾಡೋದಕ್ಕೆ ನೋಡಿದಾನೆ, ಅಂಥವನ್ನ ಸುಮ್ಮನೆ ಬಿಡು ಅಂತಿದ್ಯಲ್ಲ. ಚಿನ್ನ ನೋಡು, ಅವನು ಬೇರೆ ಯಾರು ಅಲ್ಲ, ಗೆಳೆಯನ್ ತಮ್ಮ ಕಣೆ. ನಾವ್ ಏನೇ ಮಾಡ್ಬೇಕು ಅಂದ್ರು ಗೆಳೆಯನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಆದ್ರೆ ಆನಂದ್, ಅವನ ತಲೆಯಲ್ಲಿ ಅದು ಯಾಕೆ ಇರ್ಲಿಲ್ಲ? ನೀನ್ ಗೌತಮ್ ಫ್ರೆಂಡ್ ಅನ್ನೋದು ಅವನಿಗೆ ಯಾಕೆ ಬರ್ಲಿಲ್ಲ? ನಿನ್ನನ್ನೇ ಕೊಲೆ ಮಾಡೋಕೆ ನೋಡಿದ್ನಲ್ಲ, ಅವನ ತಲೆಯಲ್ಲಿ ಇಲ್ದೇ ಇರೋದು ನಮ್ಗೆ ಯಾಕೆ ಬೇಕಾ? ಕೆಲ್ಸಕ್ಕೆ ಬರ್ದೇ ಇರೋ ಸೆಂಟಿಮೆಂಟ್ಸ್ ಅಲ್ಲ. ಅಲ್ಲ ಆನಂದ್, ಅವನು ನಿನ್ನನ್ನು ಸಾಯಿಸೋದಕ್ಕೆ ನೋಡಿದಾನೆ. ದೊಡ್ಡ ಕ್ರಿಮಿನಲ್ ಅವನು, ಕೆಟ್ಟ ಹುಳ. ಅಂಥವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಆನಂದ್. ಅಪ್ಪಣ್ಣ, ನಾನು ಹೇಳೋದು ಅರ್ಥ ಮಾಡ್ಕೊ. ನೀನು ಹೇಳ್ತಾ ಇರೋದು ಕರೆಕ್ಟೇನೆ, ಆದರೆ ಆ ಥರ ಆ್ಯಕ್ಷನ್ಸ್ ಎಲ್ಲ ತೊಗೋಬಾರ್ದು ನಾವು. ಅವ್ನಿಗೇನು ಮಾಡಬೇಕು ನಂಗೆ ಚೆನ್ನಾಗಿ ಗೊತ್ತು. ಈ ವಿಷಯ ನಾನು ಗೌತಮ್ ಹತ್ರ ಮಾತಾಡ್ತೀನಿ. ಮಾತಾಡೋಕ್ಕೆ ಏನಿದೆ ಆನಂದ್? ಆಗಿರೋದೆಲ್ಲ ಕಣ್ಮುಂದೆನೇ ಇದೆಯಲ್ಲ, ಇನ್ನೂ ಏನು ಹೋಗಿ ಮಾತಾಡ್ತೀಯಾ? ಮಾತಾಡಿ ಏನು ಪ್ರಯೋಜನ ಹೇಳು? ಓ, ನೀನು ಸ್ವಲ್ಪ ಸಮಾಧಾನವಾಗಿರು. ನಾನು ನೋಡ್ಕೋತೀನಿ ಅಂತ ಹೇಳಿದೆ ತಾನೇ? ಆನಂದ್ ಪ್ಲೀಸ್, ನನ್ನನ್ನು ಸಮಾಧಾನ ಮಾಡಕ್ಕೆ ಬರಬೇಡ. ಅವತ್ತಾಗಿರೋದೆಲ್ಲ ನೆನೆಸ್ಕೊಂಡ್ರೆ ನಂಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಹಾಸ್ಪಿಟ್ಲಲ್ಲಿ. ಪ್ಲೀಸ್ ಅಪ್ಪಣ್ಣ, ನೋಡು, ಅಳ್ಬೇಡ. ನಿನ್ನ ಹತ್ರ ನನಗೂ ಹಿಂಸೆ ಆಗುತ್ತೆ. ಏನೋ ಒಂದು ಮಾಡೋಣ, ಇರು, ಅಳ್ಬೇಡ. ಅದಕ್ಕೆ ಅವತ್ತಾಗಿದ್ದ ಇನ್ಸಿಡೆಂಟ್ನ ರೀಕಾಲ್ ಮಾಡ್ಕೊಂಡ್ರೆ ನನ್ನ ಡೌಟ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಅವ್ರು ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ? ಅವ್ರ ಪರ್ಪಸ್ ಏನು? ಈ ಕ್ವೆಶನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಅದಕ್ಕೆ ಆದರೆ ಯಾಕೋ ಗೊತ್ತಿಲ್ಲ, ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂಚೂರು ಹಿಂಟ್ ಸಿಗ್ತಾ ಇದೆ. ಹಿಂಟ ಏನು? ಅದು ಜೈಬ್ರೋಗೆ ನನ್ನ ಅಪೇಕ್ಷೆ ಅವ್ರನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ಮೋಸ್ಟ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಇನ್ನೂ ಒಂದು ಪಾಯಿಂಟ್ ಇದೆ ಅದಕ್ಕೆ. ನಾನು ಮಾಮ್ ಹತ್ರ ಪರ್ಮಿಷನ್ ತೊಗೊಂಡೇ ಈ ಮದುವೆ ಆಗಿತ್ತು. ಆದರೂ ಯಾಕೆ ಜೈಬ್ರೋ ನನ್ನ ಅಟ್ಯಾಕ್ ಮಾಡಿಸ್ತಾ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಇಲ್ಲ ಪಾರ್ಥ ಅವರೇ, ಅವ್ರಿಗೆ ನಿಮ್ಮ ಮದುವೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅದನ್ನು ನಂಬಕ್ಕಾಗ್ತಿಲ್ಲ. ಇಲ್ಲ, ಅದಕ್ಕೆ ಜೈಬ್ರೋ ನಾವು ಅಂದ್ಕೊಂಡಂಗಿಲ್ಲ. ಅವ್ನು ಬೇರೆ ಥರನೇ ಆಗಿದ್ದೇನೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಇದೆ. ಏನು? ಅದಕ್ಕೆ
ಈ ನಡುವೆ ಜೈಬ್ರೋ ಆ್ಯಕ್ಟಿವಿಟೀಸ್ ನೋಡಿದ್ರೆ ತುಂಬಾ ಸಸ್ಪಿಷಿಯಸ್ ಆಗಿದೆ. ಇವತ್ತೇನಾಯ್ತು ಗೊತ್ತಾ ಅದಕ್ಕೆ? ಇವತ್ತು ನಂಗೊಂದು ಫೈಲ್ ಬೇಕು ಅಂತ ನಾನು ಜೈಬ್ರೋ ರೂಮ್ಗೆ ಹೋಗಿದ್ದೆ. ಅವ್ನ ವಾರ್ಡ್ರೋಬಲ್ಲಿ ಒಂದು ಫೈಲ್ಸ್ ಇತ್ತು. ಅದರೊಳಗಡೆ ನಮ್ಮ ಟೆಂಡರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇತ್ತು. ಅದಕ್ಕೆ ಯೂಶಲಿ ಬಿಗ್ ಬ್ರೋ ಆ ಡಾಕ್ಯುಮೆಂಟ್ಸ್ನೆಲ್ಲ ಮನೆಗೆ ತರೋದಿಲ್ಲ ಅದಕ್ಕೆ, ಯಾಕೆಂದರೆ ತುಂಬ ಕಾನ್ಫಿಡೆನ್ಷಿಯಲ್ ಅದು. ಅದನ್ನು ಅವನು ಆನಂದ್ ಬ್ರೋ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ಅದನ್ನು ಆಫೀಸ್ ಲಾಕರಲ್ಲಿ ಸೇಫ್ ಆಗಿಟ್ಟಿರ್ತಾನೆ. ಆ ಲಾಕರ್ ಆಕ್ಸೆಸ್ ಇರೋದು ಬಿಗ್ ಬ್ರೋಗೆ ಬಿಟ್ಟರೆ ಆನಂದ್ ಬ್ರೋಗೆ ಮಾತ್ರ. ಓಕೆ ಫೈನ್, ಬಿಗ್ ಬ್ರೋ ಆ ಫೈಲ್ನ ಮನೆಗೆ ತಂದ ಅಂತಾನೆ ಅನ್ಕೊಳ್ಳೋಣ. ಆ ಫೈಲ್ ಹಾಗಾದರೆ ನಿಮ್ಮ ರೂಮಲ್ಲಿ ಇರಬೇಕಾಗಿತ್ತು. ಜೈಬ್ರೋ ರೂಮಲ್ಲಿ ಏನು ಮಾಡ್ತಾ ಇತ್ತು ಅದಕ್ಕೆ ಫೈಲು? ಅಲ್ಲಿ ಹೇಗೆ ಬಂತು? ಇನ್ನೊಂದು ವಿಷಯ ಅದಕ್ಕೆ, ಮೊನ್ನೆ ಒಂದು ಇನ್ಫಾರ್ಮೇಷನ್ ಲೀಕ್ ಆಗಿ ಒಂದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟು ನಮ್ಮ ಕೈ ತಪ್ಪೋಯ್ತು ಅಂತ ಬಿಗ್ ಬ್ರೋ ಹೇಳಿದ್ನಲ್ಲ, ಅದ್ರ ಡಾಕ್ಯುಮೆಂಟ್ ಕೂಡ ಆ ಫೈಲಲ್ಲಿ ಇತ್ತು. ಐ ಮೀನ್ ಇದನ್ನೆಲ್ಲ ಸಿಂಕ್ ಮಾಡಿ ನೋಡಿದಾಗ ಜೈಬ್ರೋ ಮೇಲೆ ಡೌಟ್ ಬರುತ್ತೋ ಇಲ್ವೋ ಅದಕ್ಕೆ. ಇನ್ಫ್ಯಾಕ್ಟ್ ನಾನು ಆ ಡಾಕ್ಯುಮೆಂಟ್ಸ್ದು ಫೋಟೋನೂ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ.